ವಿವಿಧ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಸರ್ಕಾರದ ವಿರುದ್ಧ ಮುಷ್ಕರದ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಸಾರಿಗೆ ನೌಕರರು. ಹಾಗಾದ್ರೆ ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ಗಳು ಆಪರೇಟ್ ಆಗಲ್ಲ ಅಂತ ಹೇಳಿದ್ರು. ಗ್ರೌಂಡ್ ರಿಯಾಲಿಟಿ ಏನ್ ಹೇಳುತ್ತೆ, ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಮತ್ತು ಖಾಸಗಿ ವಾಹನಗಳ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಸರ್ಕಾರ ಹೇಳಿಕೊಳ್ತಾನೆ ಇತ್ತು ಕಳೆದ ಒಂದು ವಾರದಿಂದ. ಆ ವ್ಯವಸ್ಥೆಗಳು ನಿಜವಾಗ್ಲೂ ಆಗಿದೆಯಾ? ಬಸ್ ಸ್ಟಾಪ್ಗಳಿಗೆ ಜನ ಬರ್ತಾ ಇದ್ದಾರಾ? ಮುಂಚೆನೇ ಅವ್ರಿಗೆ ಮಾಹಿತಿ ಇತ್ತಾ? ಎಲ್ಲಾ ಮಾಹಿತಿಯನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪ್ರಮುಖವಾಗಿ 38 ತಿಂಗಳ ಬಾಕಿ ಅರಿಯರ್ಸ್ ಅನ್ನ ಕೊಡಬೇಕು ಒಟ್ಟಿಗೆ ಸರ್ಕಾರ ಅಂತ ಅವ್ರದ್ದು ಬೇಡಿಕೆ ಆಗಿತ್ತು. ಸಾರಿಗೆ ನೌಕರರ ನಿಗಮದ ಬೇಡಿಕೆ ಆಗಿತ್ತು. ರಾತ್ರಿಯಿಂದಲೇ ಬಸ್ಗಳಿಲ್ಲದೆ ಪ್ರಯಾಣಿಕರಿಗೆ ಬನ್ನ ಬಿಸಿ ತಡ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. 4 ನಿಗಮಗಳ ಬಸ್ಗಳ ಸಂಚಾರ ಬಂದಾಗಿದೆ. ಕೆಲಸಕ್ಕೆ ಹಾಜರಾಗಿದೆ. ಸಾರಿಗೆ ನೌಕರರು ಮನೆಯಲ್ಲೇ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರು ಯಾವುದೇ ರ್ಯಾಲಿಗಳನ್ನ ಇವತ್ತು ಮಾಡಲ್ಲ ಅಂತ ನಿನ್ನೆ ಅಷ್ಟೇ ಅನಂತ ಸುಬ್ಬರಾವ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಕೂಡ ಹೇಳ್ತಾ ಇದ್ರು. ಸೊ ಬಂದ್ನ ಸ್ವರೂಪ ಇವತ್ತಿನ ಒಂದು 9-10 ಗಂಟೆ ನಂತರ ಹೇಗಿರುತ್ತೆ ಅನ್ನೋದ್ರ ಮೇಲೆ ಬಂದ್ ಯಶಸ್ವಿ ಆಗ್ತಾ ಇದೆ ಏನು ಕತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ನೋಡಿ, ಬಸ್ ನಿಲ್ತಾ ಇದ್ದ ಹಾಗೇನೆ ಡಿಪೋಗಳಲ್ಲಿ, ಸ್ಟೇಷನ್ಗಳಲ್ಲಿ ಬಸ್ ಬರ್ತಾ ಇದ್ದ ಹಾಗೇನೆ ಪಾಪ ಬೆಳಗ್ಗೆ ವ್ಯಾಪಾರಸ್ಥರು ಇರ್ತಾರಲ್ಲ, ಈ ಹೂ ಹಣ್ಣು ತರಕಾರಿ ವ್ಯಾಪಾರಸ್ಥರು, ಅವರೆಲ್ಲ BMTS ಮೇಲೇ ಅವಲಂಬಿತ ಆಗಿರೋದು. ಸೊ ಕಾಯ್ಕೊಂಡು ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ. ಒಂದು ಸ್ವಲ್ಪ ಬಸ್ಗಳು ಆಪರೇಟ್ ಆಗ್ತಾ ಇದೆಯಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಇವರೆಲ್ಲ ನೈಟ್ ಶಿಫ್ಟ್ನಲ್ಲಿ ಇದ್ದಂತಹ ಡ್ರೈವರ್ಸು. ಸೊ ತಮ್ಮ ಶಿಫ್ಟನ್ನು ಮುಗಿಸ್ತಾ ಇದ್ದ ಹಾಗೆ ಬಸ್ನ ಹೋಗಿ ಡಿಪೋಗೆ ಹಾಕ್ತಾರೆ. ಆಮೇಲೆ ಅವರು ಕೆಲಸಕ್ಕೆ ಬರಲ್ಲ. ಈಗ ಒಂದಷ್ಟು ಲೆಕ್ಕಕ್ಕೆ ಸಿಗೋಷ್ಟು ಬಸ್ಗಳು ಮಾತ್ರ ಆಪರೇಟ್ ಆಗ್ತಾ ಇತ್ತು. 6 ಗಂಟೆ ಮೇಲೆ ಅದು ಸ್ಟಾಪ್ ಆಗುತ್ತೆ. ಇಲ್ಲೇ BMTC ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ 6 ಗಂಟೆ ತನಕ ಎಲ್ಲೆಲ್ಲಿ ಹೋಗೋದಕ್ಕೆ ಸಾಧ್ಯ ಇದೋ ಅಲ್ಲೆಲ್ಲ ಹೋಗಿ ಕೆಲಸವನ್ನು ಕೊನೆ ತನಕ ಕೂಡ ನೈಟ್ ಡ್ಯೂಟಿನಲ್ಲಿರುವಂತಹ ನೌಕರರು ಮಾಡ್ತಾ ಇರೋದು ಕಂಡು ಬಂತು. ಬಟ್ ಇನ್ಮೇಲೆ ಅಸಲಿ ಚಿತ್ರಣ ನಮಗೆ ಗೊತ್ತಾಗುತ್ತೆ. ಸುಮಾರು ಜನಕ್ಕೆ ಪಾಪ ಇನ್ಫಾರ್ಮೇಷನ್ ಇರಲ್ಲ. ಈಗ ಸಾರಿಗೆ ನೌಕರರು ಕೂಡ ಬಸ್ ಮುಂದೆ ಮುಷ್ಕರದ ಬಗ್ಗೆ ಮಾಹಿತಿ ಕೊಟ್ಟರು. ಎಲ್ರಿಗೂ ಅದನ್ನೇ ಓದೋದಕ್ಕೆ ಬರಲ್ಲ, ಎಲ್ಲರೂ TV ನೋಡ್ತಾ ಇರಲ್ಲ. ಸೊ ಅಂಥವ್ರು ಬರ್ತಾರೆ ಇವತ್ತು ರೋಡ್ಗೆ, ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಅಂತೂ ಬಗ್ತಾ ಇಲ್ಲ. 1700 ಕೋಟಿ ಹೊರೆಯನ್ನು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅಂದಿದ್ದಾರೆ. 700 ಕೋಟಿ ಕೊಡಬಹುದು ಅಂತ ಹೇಳಿದರು. ಖಾಸಗಿ ಬಸ್ಸು ಟ್ರಾವೆಲ್ಸ್ ಮೊರೆ ಹೋಗ್ತಾ ಇದೆ ಸರ್ಕಾರ. ಈ ವ್ಯವಸ್ಥೆ ಸಾರ್ವಜನಿಕ ಸಂಚಾರ ನಾಡಿಗೆ ಪ್ಯಾರಲಲ್ ಆಗುತ್ತಾ ಅನ್ನೋದು ಪ್ರಶ್ನೆ. ಸಮಸ್ಯೆ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ರು. ಬಟ್ ನೋಡೋಣ, ಖಾಸಗಿ ವಾಹನಗಳನ್ನ ಬಳಸ್ಕೊಳ್ಳೋದಕ್ಕೆ DC ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಸುಲಿಗೆ ಆಗೋದನ್ನು ಹೆಂಗೆ ತಪ್ಪಿಸ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು. ಬೆಂಗಳೂರಿನಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆಯಾ? ಈ ಪ್ರಶ್ನೆ ಇದೆ. ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿತಾ ಇದೆಯಾ? ನಮ್ಮ ರೂಟಿಗೆ ಬಸ್ ಸಿಗುತ್ತಾ ಸಿಗಲ್ವಾ? ನಾವೇನು ಮಾಡಬೇಕು? ಪ್ರೈವೇಟ್ ಬಸ್ಗಳನ್ನು ನೆಚ್ಕೊಳ್ಬೇಕಾ? ಪ್ರೈವೇಟ್ ವೆಹಿಕಲ್ಗಳನ್ನು ನೆಚ್ಕೊಳ್ಬೇಕಾ? ಹೆಂಗಿದೆ ಗ್ರೌಂಡ್ ರಿಯಾಲಿಟಿ? ಮುಷ್ಕರದ ಬಿಸಿ ಬೆಳಗ್ಗೆ 6 ಗಂಟೆಯಿಂದ ಎಷ್ಟು ಮಟ್ಟಿಗೆ ತಟ್ತಾ ಇದೆ? ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಆಲ್ಮೋಸ್ಟ್ 30% ಜನ ಈ BMTC ಸಾರಿಗೆ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿರೋದು. ಮುಂಚೆ ಮೆಟ್ರೋ ಬರೋಕ್ಕೆ ಮುಂಚೆ ಅದು 40 to 50% ಇತ್ತು. ಈಗ 20% ಅಲ್ಲಿ ಡಿವೈಡ್ ಆಗಿದೆ. ಆಮೇಲೆ ಈ ಸಾರಿಗೆ ವ್ಯವಸ್ಥೆ ಸ್ತಬ್ಧ ಆಗೋದ್ರಿಂದ ಆಲ್ಮೋಸ್ಟ್ 1,40,40,00,000 ಜನಕ್ಕೆ ನೇರ ಪರಿಣಾಮಗಳಾಗುತ್ತೆ. 1,40,00,000 ಅಂದರೆ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ನಂಬರ್ ಅದು. BMTC ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಒಂದೊಂದಾಗೆ ಉತ್ತರವನ್ನು ನೋಡ್ತಾ ಹೋಗೋಣ. ರಾತ್ರಿ ಶಿಫ್ಟ್ನಲ್ಲಿದ್ದಂತಹ ನೌಕರರು ತಮ್ಮ ಶಿಫ್ಟ್ ಮುಗಿಯೋ ತನಕ ಕೆಲಸ ಮಾಡಿದ್ದಾರೆ ಪಾಪ. ಈಗೊಂದು 6 ಗಂಟೆ ನಂತರ ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಒಂದು ಕುತೂಹಲ ಇದ್ದಿದ್ದು, ಸಾರಿಗೆ ನೌಕರರಲ್ಲೇ ಒಂದು 2-3 ಗುಂಪಿದೆ. ಒಂದು ಗುಂಪು ನಿನ್ನೆ ಬಂದ್ಗೆ ಕರೆ ಕೊಟ್ಟಂತಹ, ಅಂದರೆ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಗುಂಪಿಗೆ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದೆ. ಅದರ ಲಾಭವನ್ನು ಸರ್ಕಾರ ಪಡ್ಕೊಳ್ಳುತ್ತೆ ಅನ್ನೋ ಮಾಹಿತಿ ಎಲ್ಲ ಇತ್ತು.
ನಮ್ಮ ಮೂವರು ಪ್ರತಿನಿಧಿಗಳು ನಾನ್ ಸ್ಟಾಪ್ ಕವರೇಜ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಎಲ್ಲೆಲ್ಲಿ ಹೇಗಿದೆ ವ್ಯವಸ್ಥೆ, ನಿಮ್ಮ ರೂಟಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ, ನಿಮ್ಮ ಜಿಲ್ಲೆಯಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ ಅಂತ ಈಗ ನಮ್ಮ ಮೂರು ಪ್ರತಿನಿಧಿಗಳು ರೆಡಿ ಇದ್ದಾರೆ, ರಾಘು, ನಾಗೇಶ್ ಮತ್ತು ಲೋಕೇಶ್. ಮೊದಲನೇದಾಗಿ ನಾಗೇಶ್ ಹತ್ರ ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ನಾಗೇಶ್, ತಾವೀಗ ಎಲ್ಲಿದ್ದೀರಿ? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಬಸ್ ಸ್ಟಾಪ್ಗಳಿಗೆ ಪ್ರಯಾಣಿಕರು ಬರ್ತಾ ಇದ್ದಾರಾ? ಬಂದಂಥವರಿಗೆ ಈ ಮುಷ್ಕರದ ಬಗ್ಗೆ ಮಾಹಿತಿ ಇದೆಯಾ? ಬನ್ನ ಬೆಸಿ 6 ಗಂಟೆ 3 ನಿಮಿಷ ಆಗಿದೆ. ಸೊ ಯಾವ ರೀತಿ ತಟ್ತಾ ಇದೆ ಸಾರ್ವಜನಿಕರಿಗೆ? ಮಮತಾ, ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿಯವರೆಗೂ ಬೆಂಗಳೂರಿನ ಜೀವನಾಡಿಯಾಗಿರುವಂಥ BMTC ಬಸ್ಗಳು ಎಲ್ಲವೂ ಕೂಡ ರಸ್ತೆಯಲ್ಲಿ ಸಂಚಾರ ಮಾಡ್ತಿರುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಸದ್ಯ ಕಲಾಸಿಪಾಳ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದು ಕಲಾಸಿಪಾಳ್ಯದಲ್ಲಿ BMTC ಕಲಾಸಿಪಾಳ್ಯದಿಂದ ಯಾವೆಲ್ಲ ಮಾರ್ಗವಾಗಿ ಹೋಗುತ್ತೋ ಅವೆಲ್ಲ ಮಾರ್ಗದ ಬಸ್ಗಳು ಕೂಡ ಸಂಚರಿಸ್ತವೆ. ಕಾರಣ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಿರುವಂಥ ಕಂಡಕ್ಟರ್ ಡ್ರೈವರ್ಗಳು ಇಲ್ಲಿಂದ ಡಿಪೋಗಳಿಗೆ ಹೋಗಬೇಕು. ಆ ಒಂದು ಕಾರಣಕ್ಕಾಗಿ BMTC ಬಸ್ಗಳು ಮತ್ತು ಇಲ್ಲಿರುವಂಥ KSRTC ಬಸ್ಗಳು ಕೂಡ ಇಲ್ಲಿಂದ ಬೇರೆ ಬೇರೆ ಮಾರ್ಗಗಳಿಗೆ ಸಂಚರಿಸಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋರು ಇಲ್ಲಿಂದ ಹೋಗಿ ಅಲ್ಲಿ ಡಿಪೋಗೆ ಬಸ್ ಬಿಟ್ಟು ಅಲ್ಲಿಂದ ಹೋಗಬೇಕಾಗತ್ತೆ. ಆ ಕಾರಣಕ್ಕಾಗಿ ರಾತ್ರಿ ಪಾಳಿಯಲ್ಲಿರುವಂಥ ಅಷ್ಟು BMTC ಬಸ್ಗಳು ಮತ್ತು KSRTC ಬಸ್ಗಳ ಸಂಚಾರ ಎಂದಿನಂತೆ ಇರುವುದು. ಈಗಾಗಲೇ ನಾಗರಿಕರು ಕೂಡ ಅಲ್ಲಿ ಬಂದು ಬಸ್ಗಳನ್ನು ಹತ್ತಿ ಹೋಗ್ತಿರುವಂಥದ್ದು. ಬೆಳಗ್ಗೆ ಏನು ಮಾರ್ಕೆಟಿಂದ ಕೆಲಸ ಕಾರ್ಯಗಳು ನಡೆಯುತ್ತೆ ಅವೆಲ್ಲವೂ ಕೂಡ ಸುಗಮವಾಗಿ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇರುವಂಥದ್ದು. BMTC ಬಸ್ಗಳು ಎಂದಿನಂತೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಿರುವಂಥ ಕಂಡಕ್ಟರ್ ಮತ್ತು ಡ್ರೈವರ್ಗಳೇನಿದ್ದಾವೆ ಆ ಬಸ್ಗಳೆಲ್ಲವೂ ಕೂಡ ರಸ್ತೆಗೆ ಇಳಿದಿರುವಂಥದ್ದು. 6 ಗಂಟೆ ನಂತರ ಅಂದರೆ 6:30 7 ಗಂಟೆ ನಂತರ ಬಸ್ನಲ್ಲಿ ದೊಡ್ಡ ಮಟ್ಟದ ವ್ಯತ್ಯಯ ಕಾಣುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಈ ಏನು ನೈಟ್ ಶಿಫ್ಟ್ ಪಾಳಿಯ ಕರ್ತವ್ಯ ಮುಗಿಯುತ್ತಾ ಆ ಬಳಿಕ ಬೆಳಿಗ್ಗೆ ಪಾಳಿಯಲ್ಲಿ ಬರುವಂಥ ಕಂಡಕ್ಟರ್ ಡ್ರೈವರ್ಗಳೇನಿದ್ದಾರೆ ಅವ್ರು ಯಾರೂ ಕೂಡ ಬಸ್ ಹತ್ತೋದಿಲ್ಲ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ 7 ಗಂಟೆ ನಂತರ ಬಸ್ನಲ್ಲಿ ವ್ಯತ್ಯಯ ಆಗೋದ್ರಿಂದ ದೊಡ್ಡ ಮಟ್ಟದ ಸಮಸ್ಯೆ ಎದ್ದು ಕಾಣುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಮಮತಾ, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ. ರಾಘು, ಈಗ ತಾವು ಯಾವ ಸ್ಪಾಟ್ ಅಲ್ಲಿದ್ದೀರಿ? ಅಲ್ಲಿ ಹೇಗಿದೆ ಪರಿಸ್ಥಿತಿ? ಜನರ ರೆಸ್ಪಾನ್ಸ್ ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಏನು? ಮತ್ತೆ ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ ಅಲ್ಲಿ? ಮಮತಾ, ಸದ್ಯ ನಾನು ಮೆಜೆಸ್ಟಿಕ್ BMTC ಬಸ್ ನಿಲ್ದಾಣದ ಮೇಲ್ಭಾಗದಲ್ಲಿ ಸ್ಕೈವಾಕ್ ಮೇಲೆ ಇದ್ದೀನಿ. ಗಮನಿಸ್ತಾ ಇದ್ದೀನಿ BMTC ಬಸ್ ನಿಲ್ದಾಣದ ದೃಶ್ಯಾವಳಿಗಳನ್ನ. ಇವೆಲ್ಲವೂ ಕೂಡ ರಾತ್ರಿ ಪಾಳಿಯಲ್ಲಿ ಮೂವ್ ಆಗ್ತಾ ಇರುವಂತ, ಅಂದ್ರೆ ಆ ರಾತ್ರಿ ಪಾಳಿಯ ರೂಟ್ಗೆ ಬಂದಿರುವಂತ ಬಸ್ಗಳು ಇವೆಲ್ಲವೂ ಕೂಡ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ತಮ್ಮ ರೂಟ್ಗಳೇನಿದೆ ಅವುಗಳನ್ನ ಎಂಡ್ ಮಾಡಿ ಡಿಪೋಗಳಿಗೆ ಹೋಗಿ ಡಿಪೋದಲ್ಲಿ ನಿಂತ್ಕೊಳ್ಳುತ್ತೆ. ಅದಕ್ಕೂ ಮುಂಚೆ ನೈಟ್ ಬೆಳಿಗ್ಗೆ 4:30ರಿಂದಲೇ ತಮ್ಮ ಕಾರ್ಯಾಚರಣೆಯನ್ನು ಎಂದಿನಂತೆ ಆರಂಭ ಮಾಡಿದೆ. ಬಟ್ ಒಂದಷ್ಟು ಗೊಂದಲ ಅಂತೂ ಸದ್ಯಕ್ಕೆ ಇದ್ದಾಗೆ ಕಾಣ್ತಾ ಇದೆ. ಯಾಕಂದ್ರೆ ನಿನ್ನೆ ಏನು ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳು, ಅದಾದ ಮೇಲೆ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳು, ಅಂದ್ರೆ ನ್ಯಾಯಾಲಯದ ತೀರ್ಪಿನ ಪ್ರತಿ ಎಲ್ಲವೂ ಕೂಡ ಸಿಕ್ಕಿದ ಮೇಲೆ ಆದಂತಹ ಒಂದಷ್ಟು ಬೆಳವಣಿಗೆಗಳು ಎಲ್ಲವೂ ಕೂಡ ಇನ್ನೂ ಕೂಡ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. ಏನು ಮಾಡಬೇಕು ಅನ್ನುವಂಥ ಗೊಂದಲದಲ್ಲೇ ನೌಕರರು ಕೂಡ ಇದ್ದಾರೆ. ಸೊ ಹಾಗಾಗಿ ರಾತ್ರಿ ಪಾಳಿಯಲ್ಲಿ ಇರುವಂತವ್ರು ನಾವು ಈಗ ಮುಗಿಸಿ ಹೋಗ್ತೇವೆ, ಮತ್ತೆ ಇವತ್ತು ರಾತ್ರಿ ಬರಬೇಕಾ ಬರಬಾರ್ದಾ ಅನ್ನುವಂಥದ್ದನ್ನ ಆಮೇಲೆ ತೀರ್ಮಾನ ಮಾಡ್ತೇವೆ ಅನ್ನುವಂಥ ಒಂದಷ್ಟು ನಿರ್ಧಾರಗಳಿಗೆ ಬಂದಿದ್ರೆ. ಬೆಳಗ್ಗೆ ಮಾರ್ನಿಂಗ್ ಶಿಫ್ಟ್ ಅವರು ನಿನ್ನೆ ಸಂಜೆ ಇವರಿಗೆ ಒಂದಷ್ಟು ಮಾಹಿತಿಗಳು ಹೋಗಿದ್ದಂತ ಕಾರಣಕ್ಕಾಗಿ ನಾವು ಬಸ್ಗಳನ್ನ ಆಚೆ ತೆಗೆಯೋದಿಲ್ಲ ಅನ್ನುವ ಒಂದಷ್ಟು ನಿಲುವುಗಳಿಗೆ ಬಂದಾಗೆ ಕಾಣ್ತಾ ಇದೆ. ಬಟ್ ಬಂದಿನ ಸ್ವರೂಪ ಕಂಪ್ಲೀಟ್ ಆಗಿ ನಮಗೆ ಒಂದು ರೀತಿಯ ಪಿಕ್ಚರ್ ಸಿಗಬೇಕಾದ್ರೆ ಸುಮಾರು ಒಂದು 7 ಗಂಟೆ 7:30 ಸಮಯದ ನಂತರ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮಾರ್ನಿಂಗ್ ಶಿಫ್ಟ್ ಅವ್ರು ಏನಾದ್ರು ಬಸ್ ಅನ್ನ ತೆಗಿಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ಬೆಳಿಗ್ಗೆ ಒಂದು 7 ಗಂಟೆ 7:30 ಸುಮಾರಿಗೆ, ಯಾಕಂದ್ರೆ 6 ಗಂಟೆಗೆ ಬಂದಂತವರು ಬಸ್ಗಳನ್ನ ಡಿಪೋದಿಂದ ಆಚೆ ತೆಗೆದುಕೊಂಡು ಬಂದು ಆ ನಂತರ ಬಸ್ ನಿಲ್ದಾಣಗಳಿಂದ ಆಚೆ ಬರುವಂತ ಸಂದರ್ಭದಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸಮಯಾವಕಾಶ ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ 7 ಗಂಟೆ 7:30 ಸುಮಾರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಮುಷ್ಕರದ ಬಿಸಿ ಹೇಗೆ ತಟ್ಟಬಹುದು ಅನ್ನುವಂತ ಒಂದಷ್ಟು ಅಂದಾಜು ಸಿಗಬಹುದು. ಸೊ ಆ ಕಾರಣಕ್ಕಾಗಿ ಇನ್ನೂ 1 ಗಂಟೆಗಳ ಕಾಲ ಕಾಯ್ಬೇಕಾಗುತ್ತೆ. ಬಟ್ ಈಗ ರಾತ್ರಿ ಪಾಳಿಯಲ್ಲಿ ಇದ್ದಂತ ಬಸ್ಗಳಿದೆ ಇವೆಲ್ಲವೂ ಕೂಡ ಮೂವ್ ಆಗ್ತಾ ಇದೆ. ಜೊತೆಗೆ ಮೆಜೆಸ್ಟಿಕ್ ನ ಬಳಿ ಈಗಾಗಲೇ ಒಂದಷ್ಟು ಬಿಗಿ ಭದ್ರತೆಗಳನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ KSRP ತುಕಡಿಗಳನ್ನ ನಿಯೋಜನೆ ಮಾಡ್ಕೊಳ್ಳಲಾಗ್ತಾ ಇದೆ. ಒಂದೊಮ್ಮೆ ಯಾರಾದ್ರೂ
ಪ್ರತಿಭಟನೆಗಳಿಗೆ ಮುಂದಾದ್ರೆ ಎನ್ನುವಂತ ಕಾರಣಕ್ಕಾಗಿ ಈಗಾಗಲೇ ಮೆಜೆಸ್ಟಿಕ್ KSRTC ಸೇರಿದಂತೆ 2-3 ಕಡೆಗಳಲ್ಲಿ KSRP ತುಕಡಿಗಳನ್ನ ಹಾಕೊಂಡು ಯಾರು ಕೂಡ ಪ್ರತಿಭಟನೆಗೆ ಮುಂದಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ. ಯಾಕಂದ್ರೆ ಯಾರಾದ್ರೂ ಪ್ರತಿಭಟನೆಗೆ ಮುಂದಾದ್ರೆ ಸಮಸ್ಯೆ ಆಗ್ಬೋದು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದಷ್ಟು ಪೊಲೀಸ್ ಭದ್ರತೆಗಳನ್ನ ಕೂಡ ಈಗ ಮಾಡ್ಕೊಳ್ಳಲಾಗಿದೆ. ಬಟ್ ಬಂಧನ ಸ್ವರೂಪ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. 7 ಗಂಟೆ ನಂತರದಲ್ಲಿ ಏನಾದ್ರೂ ಚಿತ್ರಣ ಬದಲಾಗಬಹುದು ಅನ್ನುವಂತ ಸಾಧ್ಯತೆಗಳಿದೆ. ಕಾದ್ ನೋಡ್ಬೇಕಿದೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿದ್ದೀರಾಗೋ ವಾಪಸ್ ಬಂದೆ. ಈಗ ಸದ್ಯಕ್ಕಂತೂ ನೀವು ನೋಡ್ತಾ ಇದ್ರೆ ಮೆಜೆಸ್ಟಿಕ್ನಲ್ಲಿ ಹೆಂಗಿತ್ತು ಚಿತ್ರಣ ಅಂತ. ಕಲಾಸಿಪಾಳ್ಯ, ಮೆಜೆಸ್ಟಿಕ್, KR ಮಾರ್ಕೆಟ್, ಇಲ್ಲೆಲ್ಲ ನೈಟ್ ಶಿಫ್ಟ್ನಲ್ಲಿ ಇರುವಂತಹ ಡ್ರೈವರ್ಸ್ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನಿಂದ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ. ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಬಸ್ಗಳ ಓಡಾಟ ಆಗ್ತಾ ಇದೆ. ಯಾಕಂದ್ರೆ 7 ಗಂಟೆ ನಂತರ ಬನ್ನ ಬಿಸಿ ತಟ್ಟುತ್ತಾ ಇಲ್ವಾ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ ಈಗಷ್ಟೇ. ಮುಷ್ಕರದ ನಡುವೆ ಕೂಡ BMTC ಬಸ್ಗಳು ಓಡಾಡ್ತಾ ಇದ್ದಾವೆ. ಬಸ್ಗಾಗಿ ಪ್ರಯಾಣಿಕರು ಕಾದು ನಿಂತಿರೋದು ಕಂಡು ಬರ್ತಾ ಇದೆ. ಕೇಳಿ ಮೆಜೆಸ್ಟಿಕ್ ಹಾರ್ಟ್ ಆಫ್ ದ ಸಿಟಿ. ಬೆಳಗ್ಗೆ 4:30ಕ್ಕೆ ಬಸ್ ಸಂಚಾರಗಳು ಇಲ್ಲಿ ಆರಂಭ ಆಗಿದೆ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಥವಾ 7 ಗಂಟೆ ನಂತರ ಚಿತ್ರಣ ಕಂಪ್ಲೀಟ್ ಆಗಿ ವ್ಯತಿರಿಕ್ತವಾಗುತ್ತಾ ಅನ್ನೋದನ್ನ ನೋಡಬೇಕು. ತುಂಬಾ ಜನ ಒಂದು ಆಸೆಯಲ್ಲಿ ಇರ್ತಾರೆ, ಯಾವುದೋ ಒಂದು ಕೊನೆ ಮೂಮೆಂಟಲ್ಲಿ ಸಂಧಾನ ಆಗಿ ಸರಿ ಹೋಗಿರ್ಬೋದು ಪ್ರೊಟೆಸ್ಟು, ಹೀಗಾಗಿ ನಮಗೆ ಬಸ್ ಸಿಗಬಹುದು ಅಂತ ತುಂಬ ಜನ ಅಂದ್ಕೊಂಡು ಬಂದಲ್ಲಿ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇರೋರು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ಒಂದಿನ ಮೆಜೆಸ್ಟಿಕ್ನಲ್ಲಿ ಏನಿಲ್ಲ ಅಂತಂದ್ರೂ ಒಂದು 10 ಲಕ್ಷಕ್ಕೂ ಹೆಚ್ಚು ಜನ ಆ ಕಡೆಯಿಂದ ಈ ಕಡೆಗೆ ಟ್ರಾವೆಲ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ತಾವೀಗ ಯಾವ ಭಾಗದಲ್ಲಿದ್ದೀರಿ, ಅಲ್ಲಿನ ಚಿತ್ರಣ ಹೇಗಿದೆ ಅಂತ? ಬನ್ನ ಬಿಸಿ ಈಗ ತಟ್ತಾ ಇದೆಯಾ ಅಥವಾ ಇನ್ನೂ 1 ಗಂಟೆ ಕಾಯ್ಬೇಕಾ? ನಮ್ಮ ಇಬ್ಬರು ಪ್ರತಿನಿಧಿಗಳು ಆಲ್ರೆಡಿ ಹೇಳ್ತಾ ಇದ್ರು 7 ಗಂಟೆ ನಂತರ ನಾವು ಹೇಳ್ಬೋದು ಅಂತ. ಮಮತಾ, ನಾನು ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಬಂಧನ ಬಿಸಿ ಇಲ್ಲ. KSRTC ಬಸ್ಗಳು ಓಡಾಟ ಮಾಡ್ತಾ ಇದ್ದಾವೆ. ರಾತ್ರಿ ಪಾಳ್ಯದಲ್ಲಿ ಇದ್ದಂಥ ವೆಹಿಕಲ್ಗಳು ಓಡಾಟ ಮಾಡ್ತಾ ಇದ್ದಾವೆ. ಮಾರ್ನಿಂಗು ಇಲ್ಲಿಂದ ಬಿಡಬೇಕಾದಂಥ ವೆಹಿಕಲ್ಗಳು ಮೈಸೂರು ಕಡೆಗೆ, ತುಮಕೂರು ಕಡೆಗೆ, ದಾವಣಗೆರೆ ಕಡೆಗೆ ಹೋಗ್ತಕ್ಕಂಥ ಬಸ್ಗಳು ಈಗಾಗಲೇ ಹೋಗ್ಲಿಕ್ಕೆ ರೆಡಿ ಆಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ವೆಹಿಕಲ್ಗಳು ಈಗ ಓಡಾಟ ಮಾಡ್ತಾ ಇದ್ದಾವೆ. ಇನ್ನು 1-1.5 ಗಂಟೆ ಬಳಿಕ ಬೇರೆ ಜಿಲ್ಲೆಗಳಿಂದ ಮೆಜೆಸ್ಟಿಕ್ಗೆ KSRTC ಬಸ್ಗಳು ಬರ್ತಾವ ಎನ್ನುವಂಥದ್ದು ಕೂಡ ಕುತೂಹಲದಿಂದ ನೋಡ್ಬೇಕಾಗತ್ತೆ. ಮತ್ತೆ ಇಲ್ಲಿಂದ ಹೋಗ್ತಾವ ಎನ್ನುವಂಥದ್ದು, ಮಾರ್ನಿಂಗ್ ಶಿಫ್ಟ್ ಇರ್ತಕ್ಕಂಥ ನೌಕರರು ಡ್ಯೂಟಿಗೆ ಹಾಜರಾಗ್ತಾರ ಇಲ್ವಾ ಎನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಈಗ KSRTC ಮೆಜೆಸ್ಟಿಕ್ನಲ್ಲಿ KSRTC ಬಸ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಲಿಕ್ಕೆ ಈಗ ತೆರಳ್ತಾ ಇರ್ತಕ್ಕಂಥದ್ದು. ಪ್ರಯಾಣಿಕರು ಕೂಡ KSRTC ಬಸ್ ನಿಲ್ದಾಣಕ್ಕೆ ಬಂದು ಹೋಗ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಹೋಗ್ತಾ ಇದೆ. ಒಂದಷ್ಟು ಗೊಂದಲಗಳು ಇರುವಂಥದ್ದು. ಸಾರಿಗೆ ನೌಕರರ ಒಂದು ಘೋಷಣೆ ಏನಿದೆ, ಕೋರ್ಟ್ ಆದೇಶದ ಬಳಿಕ ಇರುತ್ತಾ ಇಲ್ವಾ ಅಂತೇಳಿ ನೌಕರರಲ್ಲೂ ಕೂಡ ಗೊಂದಲ ಇದೆ. ಅವರು ಕೂಡ ಸರಿಯಾದ ರೀತಿಯಲ್ಲಿ ಹಾಜರು ಆಗ್ತಾ ಇಲ್ಲ. ಹಾಗಾಗಿ ತುಮಕೂರು ಕಡೆಯಿಂದ ಒಂದು BMTC KSRTC ಬಸ್ ಬಂದಿರೋದನ್ನ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದೇ ರೀತಿಯಲ್ಲಿ ಸಂಚಾರ ಸದ್ಯಕ್ಕೆ ಆಗ್ತಾ ಇದೆ. ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ KSRTCಯ ಬಸ್ಗಳು ಮೆಜೆಸ್ಟಿಕ್ಗೆ ಬರ್ತಾ ಇದ್ದಾವೆ. ಮಾರ್ನಿಂಗ್ ಶಿಫ್ಟ್ನ ಬಸ್ಗಳು ಬರ್ತಾವ ಎನ್ನುವಂಥದ್ದು ಕೂಡ ಕುತೂಹಲ ಆಗಿರುವಂಥದ್ದು. ಬೇರೆ ಕಡೆಗೆ ಹೋಗ್ಲಿಕ್ಕೆ ಕೂಡ KSRTC ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ಭಾಗಕ್ಕೆ ಹೋಗ್ಲಿಕ್ಕೆ. ಮಾತಾಡ್ತೀನಿ. ಸರ್ ನಮಸ್ತೆ, ತಾವು ಯಾವ ಕಡೆಗೆ ಹೊರಟಿದ್ದೀರಾ? ಯಾವ ಬಸ್ ಕಾಯ್ತಾ ಇದ್ದೀರಾ? ಬಂದಿದೆಯಾ ಇಲ್ವಾ? ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಸರ್? ಸರ್ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಪಾವಗಡ ಹೋಗ್ಬೇಕು. ಯಾವ ಬಸ್ಸು ಇಲ್ಲಿ ಇಲ್ಲ ಇಲ್ಲಿ. ಮೇಡಮ್, ತಾವು ಎಲ್ಲಿ ಹೋಗ್ಬೇಕಾಗಿತ್ತು? ಬಸ್ ಬಂತ ಇಲ್ವಾ? ಪಾಗೋಡ ಹೋಗ್ಬೇಕು, ಬಸ್ಗಳು ಬರ್ತಾ ಇಲ್ಲ. 4:15 ಕಾಯ್ತಾ ಇದ್ದೀವಿ. ಓಕೆ, ಬೇರೆ ಜಿಲ್ಲೆಗಳಿಂದ ನೈಟ್ ಶಿಫ್ಟ್ ಇರ್ತಕ್ಕಂಥ ಬಸ್ಗಳು ಬಂದಿವೆ, ಇಲ್ಲಿಂದ ಬಸ್ಗಳು ಹೋಗ್ತಾ ಇಲ್ಲ. ಇನ್ನೊಬ್ರು ಇದ್ರೆ ಮಾತಾಡ್ತೀನಿ. ತಾವು ಎಲ್ಲೋಗ್ಬೇಕು? ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀರಾ? ಏನ್ ಹೇಳಿದ್ರಿ ಇಲ್ಲಿ KSRTC ಸಿಬ್ಬಂದಿ ಯಾರು ಏನು ಕೇಳಲಿಲ್ವಾ? ನೀವು ಏನ್ ಹೇಳಿದ್ರಿ? ಅವರು ಏನು ಹೇಳಿಲ್ಲ ಸರ್. ಓಕೆ, ಬಹುತೇಕ ಪಾವಗಡ ಕಡೆಗೆ ಹೋಗ್ತಕ್ಕಂಥ ಬಸ್ಗಳು ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ. 4:15 ಕೂಡ ಇಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಅವರಿಗೆ ಬಸ್ಗಳಲ್ಲಿ ವ್ಯತ್ಯಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದರ ವ್ಯತ್ಯಯ ಆಗ್ತಾ ಇದೆ ಅನ್ನೋ ಚಿತ್ರಣ ಸಿಗಬೇಕು ಅಂತಂದ್ರೆ ಸುಮಾರು ಇನ್ನೊಂದು 1/2-3 ಗಂಟೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಪಾವಗಡ ಗಾಡಿಗಳು ಸದ್ಯಕ್ಕೆ ಬರ್ತಾ ಇಲ್ಲ, ಆ ಭಾಗದಿಂದ ಇನ್ನೂ ಬರ್ತಿಲ್ಲ, ಇಲ್ಲಿಂದನೂ ಕೂಡ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬೆಳಗಿನ ಜಾವ 5 ಗಂಟೆಗೆ ಪಾವಗಡಗೆ ಬಸ್ ಇರ್ತಾ ಇತ್ತು, ಬಟ್ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ಪಾವಗಡ ಮತ್ತೆ ತುಮಕೂರು ಕಡೆಗೆ ಹೋಗ್ತಕ್ಕಂಥ ಬಸ್ಗಳಲ್ಲಿ ಅಂದ್ರೂ ವ್ಯತ್ಯಯ ಆಗುತ್ತಾ ಅನ್ನುವಂಥ ಚಿತ್ರಣ ಸಿಗ್ತಾ ಹೋಗುತ್ತೆ. ಸುಮಾರು ಒಂದು 1/2-3 ಗಂಟೆಯಲ್ಲೂ ಕೂಡ ಕಾದು ನೋಡಬೇಕಾಗುವಂಥದ್ದು. ಸಿಬ್ಬಂದಿ ಒಬ್ರು ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ, ಪಾವಗಡ ಕಡೆಗೆ ಬಸ್ಗಳು ಇಲ್ವಾ, ಹೇಗೆ ಸರ್? ಅದು ನಮಗೂ ಗೊತ್ತಿಲ್ಲ ಸರ್. ಅಲ್ಲಿ ಅದೇ ಗಾಡಿ ತಗೊಂಡು ನಿಲ್ಸಿದೀವಿ, ಗೊತ್ತಿಲ್ಲ. ತಾವು ಯಾವ ರೂಟು, ಎಲ್ಲೋಗ್ಬೇಕಾಗಿತ್ತು? ತಾವು ಹೋಗ್ತಾ ಇಲ್ವಾ? ಕಲ್ಯಾಣದುರ್ಗ ಸರ್. ಅಲ್ಲಿ ಕಲ್ಯಾಣದುರ್ಗ ನಮ್ದು 6:30ಗೆ. ಓಕೆ, 6:30 6:30 ಇಲ್ಲಿ ಬಿಡೋದು. ಇಲ್ಲಿ ಬಿಡೋದು 6:30ಗೆ. ಇನ್ನು ಯಾರು ಜನನೂ ಇಲ್ಲ ಇಲ್ಲಿ ನಮಗೆ. ಏನು ಮುಷ್ಕರ ಅಂತ ಹೇಳ್ತಾರೆ, ಓಡಿಸ್ತಾರಾ ಇಲ್ವಾ, ಹೇಗೆ ಸರ್? ಅದು ಇನ್ನೂ ಗೊತ್ತಿಲ್ಲ ಸರ್, ಯಾವುದಕ್ಕೂ ಕನ್ಫರ್ಮ್ ಇಲ್ಲ ಸರ್ ಅಲ್ಲಿ ಇನ್ನು. ಓಕೆ,
ಏನು ಆಗಲೂಬೋದು ಆಗದೇ ಇರ್ಬೋದು. ತಮ್ಮ ರೂಟಕ್ಕೆ ತಾವು ಹೋಗ್ತೀರಿ ಈಗ? ಇನ್ನು ಅದೇ ನಮ್ಮ 6:30 ನಮ್ಮ ಟೈಮಿಗೆ ನಾನು ಬಿಡ್ತೀನಿ, ನೋಡ್ತೀನಿ ಜನ ಗಾಡಿನೇ ಬಿಡಲ್ಲ ಅಂತಂದಾಗ ಏನು ಮಾಡ್ಬೇಕು ಸರ್ ಅಲ್ಲಿ ಗಲಾಟೆ ಮಾಡಿ. ಇದು ಈ ರೀತಿಯಾಗಿ ನೌಕರರು ಕೂಡ ಗೊಂದಲದಲ್ಲಿದ್ದಾರೆ. ಒಂದ್ ವೇಳೆ ಗಾಡಿನೇ ಬಿಡದೇ ಇದ್ರೆ ಮಧ್ಯದಲ್ಲಿ ಹೋಗಿ ಸಿಲುಕುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಕಾದು ನೋಡುವಂತ ತಂತ್ರಕ್ಕೂ ಕೂಡ ನೌಕರರು ಕಾಯ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ KSRTC ಬಸ್ ನಿಲ್ದಾಣದಲ್ಲಿ ರಾತ್ರಿ ಪಾಳ್ಯದ ಬಸ್ಗಳು ಬರ್ತಾ ಇದಾವೆ, ಹೋಗ್ತಾ ಇದಾವೆ. ಬೆಳಿಗ್ಗೆ ಹೋಗ್ಬೇಕಾದಂತ ಬಸ್ಗಳು ಹೋಗ್ತಾ ಇಲ್ಲ. ತುಮಕೂರು ಕಡೆಗೆ, ಕಲ್ಯಾಣ ದುರ್ಗ ಕಡೆಗೆ ಕೂಡ ಹೋಗ್ಬೇಕಾಗತ್ತೆ. 5:30ಗೆಲ್ಲ ಬಸ್ ಇರ್ತಾ ಇತ್ತು, ಇನ್ನು ಕೂಡ ಬಂದಿಲ್ಲ ಅಂತಂದ್ರೆ ಏನಾಗುತ್ತೆ? ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ KSRTC ಬಸ್ಗಳ ಚಿತ್ರಣ ಅನ್ನುವಂಥದ್ದು ಗೊತ್ತಾಗ್ಲಿದೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್. ಒಟ್ಟಲ್ಲಿ ಗೊಂದಲ ಕೂಡ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಬಸ್ ಚಾಲಕರಿಗೆ. ಕರೆಕ್ಟಾಗಿ ಹಾಗಾದ್ರೆ ಅಲ್ಲಿ ಕಮ್ಯುನಿಕೇಶನ್ ಆಗ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ನಿನ್ನೆ ತನಕ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು, ಕೋರ್ಟಿಂದ ಆದೇಶ ಬಂತು ಒಂದಿನ ಮುಂದೂಡಿ ಅಂತ. ಆಮೇಲೆ ಅದು ನಮಗೆ ಕರೆಕ್ಟಾಗಿ ಅಧಿಕೃತವಾಗಿ ಇನ್ನೂ ನಮಗೆ ನೋಟಿಸ್ ಸರ್ವ್ ಆಗಿಲ್ಲ, ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಪ್ರೊಟೆಸ್ಟ್ ಕರೆ ಕೊಟ್ಟಿರೋರು ಹೇಳಿದ್ರು. ಈಗ ನೋಡಿದ್ರೆ ನೌಕರರು ನಮಗೂ ಗೊತ್ತಿಲ್ಲ, 7 ಗಂಟೆ ನಂತರನೇ ನಮಗೂ ಗೊತ್ತಾಗೋದು ಅಂತ ಇದ್ದಾರೆ. ಬಟ್ ಪ್ರಯಾಣಿಕರು ಪಾಪ ಅಡಕತ್ರಿಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. 2021ರಲ್ಲೂ ದಿಟ್ಟೋ ಹೀಗೆ ಆಗಿತ್ತು. ಆಮೇಲೆ ಅಲ್ಲಿ ನಾವು ನೋಡಿದ್ವಿ, ಬರ್ತಾ ಅದು ಹೇಗಾಯಿತು ಅಂದರೆ 3300 ಜನರನ್ನ ಕೆಲಸದಿಂದ ವಜಾ ಮಾಡ್ತು ಸರ್ಕಾರ. ಎಸ್ಮಾ ಇದ್ರೂ ಕೂಡ ಇವರೆಲ್ಲ ಡ್ಯೂಟಿಗೆ ಬಂದಿಲ್ಲ ಅಂತ ಹೇಳಿ. ಅದರಲ್ಲಿ 1000 ಜನ ತಗೊಂಡ್ರು. ಬಟ್ ಇಲ್ಲಿ ತನಕ 2200ಕ್ಕೂ ಹೆಚ್ಚು ಜನರನ್ನು ತಗೊಂಡಿಲ್ಲ. ಸೊ ಈ ಥರದ್ದು ತುಂಬ ಕನ್ಫ್ಯೂಷನ್ಸ್ ಇದೆ. ನೌಕರರಿಗೂ ಕೂಡ ಭಯ, ಯಾಕಂದರೆ ಅವ್ರಿಗೂ ಕೂಡ ತುತ್ತಿನ ಚೀಲಕ್ಕೋಸ್ಕರನೇ ಅವರು ಬರೋದು, ಇಲ್ಲಿ ದುಡಿಯೋದಕ್ಕೋಸ್ಕರನೇ ಅವರು ಬರೋದು. ಹೀಗಾಗಿ ಏನು ಮಾಡ್ತಾರೆ? ಬಸ್ಗಳು ನಿಜವಾಗ್ಲೂ ಡಿಪೋಗಳಿಂದ ಆಚೆ ಬರಲ್ವಾ ಹಾಗಾದರೆ?